ಯಾವತ್ತಾದರೂ ಕೃಷ್ಣ ಪರಮಾತ್ಮ ಇದು ಜೀವಾತ್ಮನಿಗೆ ಹೇಳಿದಾನೆ. ಪರಮಾತ್ಮ ಅಂತಂದರೆ ಜೀವಾತ್ಮರಲ್ವ ನೀವು? ಮಕ್ಕಳು ಟೈಮ್ ಇದೆ, ಮನಸ್ಸು ಶುದ್ಧವಾಗಿದೆ, ಬೇಗ ಕಲಿತಾರೆ, ಬಾಯ್ಪಾಠ ಆಗುತ್ತೆ. ನಿಮ್ಮ ತಲೆಯಲ್ಲಿ ಬೇಕಾದಷ್ಟು ಯೋಚನೆ ಇದೆ, ಬೇಕಾದಷ್ಟು ಕ್ಯಾಲ್ಕುಲೇಷನ್ ನಡೀತಾ ಇರುತ್ತೆ, ಬೇಕಾದಷ್ಟು ಪ್ರಾಪಂಚಿಕವಾಗಿ ನೀವು ಅಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಬುದ್ಧಿ ಅಹಂಕಾರ ಬೆರೆತ್ಕೊಂಬಿಟ್ಟಿದೆ, ಮಾಯೆಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ನಿಮಗೆ ಸ್ವಂತಕ್ಕೆ, ನಿಮ್ಮ ಸ್ವಂತಕ್ಕೆ ನೀವು ಯಾಕೆ ಭಗವದ್ಗೀತೆ ಕಲೀಲಿಲ್ಲ? ಯಾವತ್ತಾರು ಪ್ರಶ್ನೆ ಬಂತಾ? ಮಗು ಕಲಿತಾ ಇದೆ ಸರಿ, ನಾನು ಯಾಕೆ ಕಲೀಲಿಲ್ಲ? ಇನ್ನೂ ಟೈಮ್ ಇದೆ, ಭಗವದ್ಗೀತೆ ಕಲಿಯೋಕ್ಕೆ ವಯಸ್ಸಿಲ್ಲ. ಇಲ್ಲ ಭಗವದ್ಗೀತೆನ ಸತ್ತೋರ ಮನೇಲಿ ಓದೋದು ಅಭ್ಯಾಸ ಅಂತ ಅದು ಮಾಡ್ಕೊಂಡಿರೋದು ನಾವು ಫೂಲಿಶು. ಸತ್ತ ಮೇಲೆ ಏನು ಭಗವದ್ಗೀತೆ ಓದ್ತೀರಾ? ಜೀವನ ಹೇಗಿರಬೇಕು? ಭಗವದ್ಗೀತೆ ಉತ್ತರ ಇದೆ. ಜೀವನದಲ್ಲಿ ಸಂಸಾರ ಹೇಗೆ ನಡೆಸಬೇಕು? ಭಗವದ್ಗೀತೆ ಉತ್ತರ ಇದೆ. ಜೀವನದಲ್ಲಿ ಸಾಮಾನ್ಯ